ಪ್ರಥಮ ದರ್ಜೆ ಸಹಾಯಕರು ಹಾಗೂ ದ್ವಿತೀಯ ದರ್ಜೆ ಸಹಾಯಕರ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಈಗಾಗಲೇ ಹಲವಾರು ವಿಡಿಯೋಗಳನ್ನು ಮಾಡಲಾಗಿದೆ. ಸೊ ಹಿಂದಿನ ವಿಡಿಯೋದಲ್ಲಿ ಪ್ರವಾಸ ಕಥನಗಳು ಯಾವ್ಯಾವು ಅಂತ ಪ್ರಮುಖವಾದ ಪ್ರವಾಸ ಕಥನಗಳ ಕುರಿತಾಗಿ ಮಾಹಿತಿಯನ್ನು ನೀಡಿದೆ. ಸೊ ಉಳಿದ ಪ್ರವಾಸ ಕಥನಗಳ ಕುರಿತಾಗಿ ಇವತ್ತು ಮಾಹಿತಿಯನ್ನು ನೀಡ್ತಾ ಇದ್ದೀನಿ. ಹಾಗೆ ಕನ್ನಡ ವ್ಯಾಕರಣದ ಪ್ರಮುಖ ಗ್ರಂಥಗಳ ಕುರಿತಾಗಿ ಮಾಹಿತಿಯನ್ನು ನೀಡ್ತಾ ಇದ್ದೀನಿ. ಸೊ ಇವಾಗ ಪ್ರವಾಸ ಕಥನಗಳು ಅವುಗಳ ಕುರಿತಾಗಿ ನೋಡೋಣ. ಸೊ ನವರತ್ನ ರಾವ್ ಅವರು ಬರೆದಂತಹ ಪ್ರವಾಸ ಕಥನ ಪ್ಯಾರಿಸ್ನಿಂದ ಪ್ರೇಯಸಿಗೆ. ಜಿ.ಪಿ. ರಾಜರತ್ನಮ್ಮ ಅವರ ಪ್ರವಾಸ ಕಥನ ಚೀನಾ ದೇಶದ ಬೌದ್ಧ ಯಾತ್ರಿಕರು. ದೇ ಜವರೇಗೌಡ ಅವರ ಪ್ರವಾಸ ಕಥನ ವಿದೇಶದಲ್ಲಿ 4 ವಾರ. ಸಿದ್ದನಳ್ಳ ಕೃಷ್ಣಮೂರ್ತಿ ಅವರ ಪ್ರವಾಸ ಕಥನ ವಾರ್ಧ ಯಾತ್ರೆ. ಕರ್ಕಿ ವೆಂಕಟರಮಣ ಶಾಸ್ತ್ರಿ ಅವರ ಪ್ರವಾಸ ಕಥನ ದಕ್ಷಿಣ ಭಾರತ ಯಾತ್ರೆ. ಜಿ.ಪಿ. ಬಸವರಾಜು ಅವರ ಪ್ರವಾಸ ಕಥನ ನೀಲಾಚಲಗಳ ನಾಡಿನಲ್ಲಿ. ಹಾಗೆ ರಹಮತ್ ತರೀಕೆರೆ ಅವರ ಪ್ರವಾಸ ಕಥನ ಅಂಡಮಾನ್ ಕನಸು. ಸೊ ಇವಾಗ ಕನ್ನಡ ವ್ಯಾಕರಣ ಗ್ರಂಥಗಳು. ಸೊ ಕನ್ನಡ ವ್ಯಾಕರಣಕ್ಕೆ ಸಂಬಂಧಿಸಿದಂತೆ ಪ್ರಮುಖ ಗ್ರಂಥಗಳ ಕುರಿತಾಗಿ ಇವಾಗ ಮಾಹಿತಿಯನ್ನು ನೋಡ್ತಾ ಹೋಗೋಣ. ಸೊ ಶ್ರೀ ವಿಜಯ ಅವರು ಬರೆದಂತಹ ಕನ್ನಡ ವ್ಯಾಕರಣ ಗ್ರಂಥ ಅಂದರೆ ಕವಿರಾಜಮಾರ್ಗ. ಎರಡನೆಯ ನಾಗವರ್ಮನ ಕರ್ನಾಟಕ ಭಾಷಾಭೂಷಣ. ಕೇಶಿರಾಜನ ಶಬ್ದಮಣಿ ದರ್ಪಣ. ಭಟ್ಟ ಕಳಂಕನ ಕನ್ನಡ ಶಬ್ದಾನುಶಾಸನ. ಎಚ್.ಎಸ್. ಬಿಳಿಗಿರಿ ಅವರ ಅಲೋಕ. ತೀನಂಶ್ರೀ ಅವರ ಕನ್ನಡ ಮಾಧ್ಯಮ ವ್ಯಾಕರಣ. ಶ್ರೀರಂಗಪಟ್ಟಣದ ಕೃಷ್ಣಮಾಚಾರ್ಯ ಅವರ ಹಳೆಗನ್ನಡ, ನುಡಿಗನ್ನಡ ಮತ್ತು ಶಬ್ದಮಂಜರಿ. ಕಿಟೆಲ್ ಅವರ ಕನ್ನಡ ವ್ಯಾಕರಣ ಗ್ರಂಥ ಅಂದರೆ ಹಳೆಗನ್ನಡ ವ್ಯಾಕರಣ ಸೂತ್ರಗಳು. ಸೇಡಿಯಾಪು ಕೃಷ್ಣಭಟ್ಟ ಅವರ ಗ್ರಂಥ ಕನ್ನಡ ಕೈಪಿಡಿ ಎಂಬ ಕನ್ನಡ ವ್ಯಾಕರಣ. ಪಂಜೆ ಮಂಗೇಶ್ ರಾಯ್ ಅವರ ಗ್ರಂಥ ಮೂಲ ವ್ಯಾಕರಣ. ಎಂ ರಾಮಶಾಸ್ತ್ರಿ ಅವರ ಕನ್ನಡ ವ್ಯಾಕರಣ ಗ್ರಂಥ ಅಂದರೆ ಕರ್ನಾಟಕ ವಾಗ್ವಿ ದಾಹಿನಿ. ತ.ಸು. ಶಾಮರಾವ್ ಅವರ ಗ್ರಂಥ ಶಬ್ದಮಣಿ ದರ್ಪಣ ಸೂತ್ರಪಾಠ. ಎಂ ಕಲ್ಬುರ್ಗಿ ಅವರ ಗ್ರಂಥ ಶಬ್ದಮಣಿ ದರ್ಪಣ ಸಂಗ್ರಹ. ಬಿ.ಕೆ. ಶಿವರಾಮಯ್ಯ ಅವರ ಗ್ರಂಥ ಅಲಂಕಾರ ಶಾಸ್ತ್ರ. ಹಾಗೆ ಪುತಿನ ಅವರ ಕನ್ನಡ ವ್ಯಾಕರಣಕ್ಕೆ ಸಂಬಂಧಿಸಿದ ಗ್ರಂಥ ಕಾವ್ಯ ಕುತೂಹಲ. ಸೊ ಇವಾಗ ಕವಿಗಳ ಪ್ರಮುಖ ಸಾಲುಗಳು ಅದರ ಕುರಿತಾಗಿ ಅಂದರೆ ಕವಿಗಳು ನೀಡಿರುವಂತಹ ಪ್ರಮುಖ ಗೀತೆಯ ಪ್ರಮುಖ ಸಾಲುಗಳ ಕುರಿತಾಗಿ ಇವಾಗ ಮಾಹಿತಿಯನ್ನು ನೋಡೋಣ. ಕವಿಗಳು ಹುಯಿಲ್ಗೋಳ್ ನಾರಾಯಣರಾವ್ ಅವರ ಪ್ರಮುಖ ಸಾಲುಗಳೆಂದರೆ ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು. ಕುವೆಂಪು ಅವರ ಪ್ರಮುಖ ಸಾಲುಗಳು ಜಯ ಹೇ ಕರ್ನಾಟಕ ಮಾತೆ. ತೀನಂಶ್ರೀ ಅವರ ಪ್ರಮುಖ ಸಾಲುಗಳು ಗೆಳೆಯ ಕನ್ನಡಿಗರೇ ನಿಮಗೆ ಸ್ವಾಗತ. ಪಂಪ ಅವರ ಪ್ರಮುಖ ಸಾಲುಗಳು ಮನುಜ ಜಾತಿ ತಾನೊಂದೇ ವಲಂ. ಪಂಪ ಅವರ ಪ್ರಮುಖ ಸಾಲುಗಳು ಕೋಗಿಲೆಯಾಗಿ ಪುಟ್ಟುವುದು. ಪಂಪ ಅವರ ಇನ್ನೊಂದು ಕವನದ ಪ್ರಮುಖ ಸಾಲುಗಳು ಆರಂಕು ಸಟ್ಟೋಡಂ ನೆರವುದೆನ್ನ ಮನಂ. ಸಾಲಿ ರಾಮಚಂದ್ರರಾಯ ಅವರ ಪ್ರಮುಖ ಕವನದ ಸಾಲುಗಳೆಂದರೆ ಕನ್ನಡದ ನೆಲದ ಪುಲ್ಲೆ ನಗೆ ಪಾವನ. ಶಾಂತಕವಿ ಅವರ ಕವನದ ಪ್ರಮುಖ ಸಾಲುಗಳು ರಕ್ಷಿಸು ಕರ್ನಾಟಕ ದೇವಿ ಸಂರಕ್ಷಿಸು. ಎಂ ಗೋವಿಂದ ಪೈ ಅವರ ಪ್ರಮುಖ ಸಾಲುಗಳು ತಾಯಿ ಬಾರ ಮೊಗವ ತೋರ ಕನ್ನಡಿಗರ ಮಾತೆಯೇ. ಬೆನ್ಗಲ್ ರಾಮ್ ರಾವ್ ಅವರ ಪ್ರಮುಖ ಸಾಲುಗಳು ಕನ್ನಡವೇ ಎನ್ನುಸಿರು ಪೆತ್ತೆನ್ನ ತಾಯಿ. ಪುತಿನ ಅವರ ಕವನಗಳ ಪ್ರಮುಖ ಸಾಲುಗಳೆಂದರೆ ಕನ್ನಡ ಉಳಿಸಿ ಕನ್ನಡ ಬೆಳೆಸಿ ಕನ್ನಡವನ್ನೇ ಬಳಸಿ. ಕುವೆಂಪು ಅವರ ಕವನದ ಪ್ರಮುಖ ಸಾಲುಗಳೆಂದರೆ ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು. ಹಾಗೆ ಕುವೆಂಪು ಅವರ ಇನ್ನೊಂದು ಕವನದ ಸಾಲು ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ. ಚನ್ನವೀರ ಕಣವಿ ಅವರ ಸಾಲುಗಳೆಂದರೆ ಪ್ರಮುಖ ಸಾಲುಗಳು ಹೆಸರಾಯಿತು ಕರ್ನಾಟಕ ಉಸಿರಾಗಲಿ ಕನ್ನಡ. ಡಾಕ್ಟರ್ ಡಿ.ಎಸ್. ಕರ್ಕಿ ಅವರ ಕವನದ ಪ್ರಮುಖ ಸಾಲುಗಳು ಹಚ್ಚಿಯು ಕನ್ನಡದ ದೀಪ. ಕೆ.ಎಸ್. ನಿಸಾರ್ ಅಹಮದ್ ಅವರ ಕವನದ ಪ್ರಮುಖ ಸಾಲುಗಳೆಂದರೆ ಜೋಗದ ಸಿರಿ ಬೆಳಕಿನಲ್ಲಿ ತುಂಗೆಯ ತೆನೆ ಬಳುಕಿನಲ್ಲಿ. ಹಾಗೆ ಕುವೆಂಪು ಅವರ ಕವನದ ಪ್ರಮುಖ ಸಾಲುಗಳಲ್ಲಿ ಇನ್ನೊಂದಂದರೆ ಬಾರಿಸು ಕನ್ನಡ ಡಿಂಡಿಮವ. ಬಿ.ಎಂ. ಶ್ರೀ ಅವರ
ಕವನದ ಪ್ರಮುಖ ಸಾಲುಗಳು ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಬಾಳ್ಗೆ. ಕೆ.ಎಸ್. ನರಸಿಂಹಸ್ವಾಮಿ ಅವರ ಪ್ರಮುಖ ಸಾಲುಗಳೆಂದರೆ ದೀಪವು ನಿನ್ನದೇ ಗಾಳಿಯು ನಿನ್ನದೇ ಆರದಿರಲಿ ಬೆಳಕು. ಗೋಪಾಲಕೃಷ್ಣ ಅಡಿಗರ ಕವನದ ಪ್ರಮುಖ ಸಾಲುಗಳೆಂದರೆ ಯಾವ ಮೋಹನ ಮುರಳಿ ಕರೆಯಿತೋ ದೂರ ತೀರಕ್ಕೆ ನಿನ್ನನು. ಕುವೆಂಪು ಅವರ ಕವನದ ಪ್ರಮುಖ ಸಾಲುಗಳು ಸರ್ವರಿಗೆ ಸಮಬಾಳು ಸರ್ವರಿಗೆ ಸಮಪಾಲು. ದ.ರಾ ಬೇಂದ್ರೆ ಅವರ ಪ್ರಮುಖ ಸಾಲುಗಳೆಂದರೆ ನಾನು ಬಡವಿ ಆತ ಬಡವ ಒಲವೇ ನಮ್ಮ ಬದುಕು. ಹಾಗೆ ಕುವೆಂಪು ಅವರ ಇನ್ನೊಂದು ಕವನದ ಪ್ರಮುಖ ಸಾಲುಗಳು ಓ ನನ್ನ ಚೇತನ ಆಗು ನೀ ಅನಿಕೇತನ. ಟಿ.ಪಿ. ಕೈಲಾಸಂ ಅವರ ಕೋಳಿಕೆ ರಂಗನ. ಕಯ್ಯಾರ ಕೆಯ್ಯಣ್ಣ ರೈ ಅವರ ಕವನದ ಪ್ರಮುಖ ಸಾಲುಗಳೆಂದರೆ ಬೆಂಕಿ ಬಿದ್ದಿದೆ ಮನೆಗೆ ಓ ಬೇಗ ಬನ್ನಿ ಎಲ್ಲರೂ ಎದ್ದೆದ್ದು ಓಡಿ ಬನ್ನಿ ಕನ್ನಡ ಗಡಿಕಾಯ ನುಡಿಕಾಯ ಕಾಯಲಾರದೆ ಸಾಯ ಓ ಬೇಗ ಬನ್ನಿ. ಸೊ ಇದಿಷ್ಟು ಪ್ರಮುಖ ಕವಿಗಳು ಹಾಗೂ ಅವರ ಕವಿತೆಗಳ ಪ್ರಮುಖ ಸಾಲುಗಳ ಕುರಿತಾಗಿ ಮಾಹಿತಿಯಾಗಿತ್ತು. ಸೊ ಇವಾಗ ಕವಿಗಳು ಮತ್ತು ಅವರ ಕೃತಿಗಳ ಕುರಿತಾಗಿ ಮಾಹಿತಿಯನ್ನು ನೋಡೋಣ. ಸೊ ಪಂಪ ಕವಿ ಇವರು 10ನೇ ಶತಮಾನದ ಪ್ರಮುಖ ಕವಿಯಾಗಿದ್ದರು. ಸೊ ಇವರಿಗೆ ಇದ್ದ ಬಿರುದು ಅಂದರೆ ರತ್ನಾತ್ರಯ, ಪಂಪ ಕವಿಯ ಆಶ್ರಯದಾತ, ಅರಿಕೇಸರಿ. ಸೊ ಇವರ ಪ್ರಮುಖ ಕೃತಿಗಳೆಂದರೆ ಆದಿಪುರಾಣ, ಇದೊಂದು ಧಾರ್ಮಿಕ ಕಾವ್ಯ ಆಗಿದೆ. ಹಾಗೆ ವಿಕ್ರಮಾರ್ಜುನ ವಿಜಯ, ಇದು ಲೌಕಿಕ ಕಾವ್ಯ ಆಗಿದೆ. ರನ್ನ ಕ್ರಿಸ್ತಶಕ 990. ಸೊ ಇವರ ಪ್ರಮುಖ ಕೃತಿಗಳೆಂದರೆ ಸಾಹಸ ಭೀಮ ವಿಜಯ, ಪರಶುರಾಮ ಚರಿತ್ರೆ, ಚಕ್ರೇಶ್ವರ ಚರಿತೆ. ಸೊ ಇವರಿಗಿದ್ದ ಬಿರುದು ಕವಿ ಚಕ್ರವರ್ತಿ. ಇವರಿಗೆ ಆಶ್ರಯ ನೀಡಿದ ರಾಜರಂದರೆ ಸತ್ಯಾಶ್ರಯ ಇರಿವ ಬೆಡಂಗ. ಪೊನ್ನ ಇವರ ಪ್ರಮುಖ ಕೃತಿಗಳೆಂದರೆ ಶಾಂತಿನಾಥ ಪುರಾಣ, ಭುವನೈಕ್ಯ ರಾಮಾಭ್ಯುದಯ, ಜೀನಾಕ್ಷರ ಮಾಲೆ. ಸೊ ಪೊನ್ನನಿಗೆ ಆಶ್ರಯದಾತ ಅಂದರೆ ಮೂರನೇ ಕೃಷ್ಣ. ಜನ್ನ ಕ್ರಿಸ್ತಶಕ 1225. ಇವರ ಪ್ರಮುಖ ಕೃತಿಗಳು ಯಶೋಧರ ಚರಿತೆ, ಅನಂತನಾಥ ಪುರಾಣ ಮತ್ತು ಅನುಭವ ಮುಕುಟ. ನಯಸೇನ 12ನೇ ಶತಮಾನ, ಇವರ ಪ್ರಮುಖ ಕೃತಿ ಧರ್ಮಾಮೃತ. ಅಂಡಯ್ಯ ಇವರು 13ನೇ ಶತಮಾನದ ಪ್ರಮುಖ ಕವಿಗಳಾಗಿದ್ದರು. ಸೊ ಇವರ ಕೃತಿ ಅಂದರೆ ಕಬ್ಬಿಗರ ಕಾವ್ಯಂ. ಇವರು ಅಚ್ಚ ಕನ್ನಡದ ಕವಿ ಹಾಗೂ ಮಾರ್ಗ ಪರಂಪರೆ ಕವಿ ಅಂತ ಅನ್ಸ್ಕೊಂಡಿದ್ದಾರೆ. ಷಡಾಕ್ಷರ 17ನೇ ಶತಮಾನದಲ್ಲಿ ಇದ್ದ ಕವಿ, ಇವರನ್ನ ವೀರಶೈವ ಕವಿ ಅಂತ ಕೂಡ ಕರೆಯಲಾಗುತ್ತೆ. ಸೊ ಇವರ ಪ್ರಮುಖ ಕೃತಿಗಳೆಂದರೆ ರಾಜಶೇಖರ ವಿಲಾಸ, ಶಬರಶಂಕರ ವಿಲಾಸ ಹಾಗೂ ವೃಷಭೇಂದ್ರ ವಿಜಯ. ಹರಿಹರ 13ನೇ ಶತಮಾನದ ಹೆಸರಾಂತ ಕವಿ, ಇವರನ್ನ ವೀರಶೈವ ಕವಿ ಅಂತ ಕೂಡ ಕರೆಯಲಾಗುತ್ತೆ. ಸೊ ಇವರ ಪ್ರಮುಖ ಕೃತಿಗಳೆಂದರೆ ಗಿರಿಜಾ ಕಲ್ಯಾಣ, ಬಸವರಾಜ ದೇವರ ರಗಳೆ, ರಕ್ಷಾ ಶತಕ, ಪಂಪಾ ಶತಕ ಮತ್ತು ಮುಡಿಗೆ ಅಷ್ಟಕ. ತಿರುಮಲಾರ್ಯ ಇವರು 18ನೇ ಶತಮಾನದ ಕವಿಗಳಾಗಿದ್ದು, ಇವರ ಪ್ರಮುಖ ಕೃತಿಗಳೆಂದರೆ ಅಪ್ರತಿಮ ವೀರಚರಿತೆ, ಚಿಕ್ಕದೇವರಾಯ ವಂಶಾವಳಿ ಹಾಗೂ ಚಿಕ್ಕದೇವರಾಯ ಶತಕ. ಕುಮುದೆಂದು ಇವರು 13ನೇ ಶತಮಾನದಲ್ಲಿದ್ದ ಕವಿಗಳು. ಸೊ ಇವರ ಕೃತಿ ಕುಮುದೆಂದು ರಾಮಾಯಣ. ಚಾಮರಸ 15ನೇ ಶತಮಾನ, ಇವರನ್ನ ವೀರಶೈವ ಕವಿ ಅಂತ ಕೂಡ ಕರೆಯಲಾಗುತ್ತೆ. ಸೊ ಇವರ ಕೃತಿ ಪ್ರಭುಲಿಂಗ ಲೀಲೆ. ತೊರವಿ ನರಹರಿ 16ನೇ ಶತಮಾನ. ಸೊ ಇವರ ಪ್ರಮುಖ ಕೃತಿ ತೊರವೆ ರಾಮಾಯಣ. ಲಕ್ಷ್ಮೀಶ 16ನೇ ಶತಮಾನ, ಇವರ ಪ್ರಮುಖ ಕೃತಿ ಜೈಮಿನಿ ಭಾರತ. ವಿರೂಪಾಕ್ಷ ಪಂಡಿತ ಇವರ ಪ್ರಮುಖ ಕೃತಿ ಚನ್ನಬಸವ ಪುರಾಣ. ದೇವರಾಜ ಇವರ ಪ್ರಮುಖ ಕೃತಿ ಸೊಬಗಿನ ಸೋನೆ. ಶಿಶುಮಾಯಾಣ ಇವರ ಪ್ರಮುಖ ಕೃತಿ ತ್ರಿಪುರ ದಹನ ಸಾಂಗತ್ಯ ಮತ್ತು ಅಂಜನಾ ಚರಿತ್ರೆ. ನಂಜುಂಡ ಕವಿ ಇವರ ಪ್ರಮುಖ ಕೃತಿ ಅಂದರೆ ಕುಮಾರರಾಮನ ಚರಿತೆ. ಹೊನ್ನಮ್ಮ ಇವರು 17ನೇ ಶತಮಾನದಲ್ಲಿದ್ದ ಕವಿಯತ್ರಿ. ಸೊ ಇವರ ಕೃತಿ ಅಂದರೆ ಹದಿಬದೆಯ ಧರ್ಮ. ಶಿವಕೋಟ್ಯಾಚಾರ್ಯ 10ನೇ ಶತಮಾನ, ಇವರ ಕೃತಿ ವಡ್ಡಾರಾಧನೆ. ಚಾವುಂಡರಾಯ ಇವರು 10ನೇ ಶತಮಾನದಲ್ಲಿದ್ದ ಪ್ರಮುಖ ಕವಿ. ಸೊ ಇವರ ಕೃತಿ ಚಾವುಂಡರಾಯ ಪುರಾಣ. ಕೆಂಪು ನಾರಾಯಣ ಅವರ ಕೃತಿ ಮುದ್ರಾ ಮಂಜುಷ. ಮುದ್ದಣ್ಣ 19ನೇ ಶತಮಾನ, ಇವರ ಪ್ರಮುಖ ಕೃತಿಗಳೆಂದರೆ ರಾಮಾಶ್ವಮೇಧ, ರತ್ನಾವತಿ ಕಲ್ಯಾಣ,
ಕುಮಾರ ವಿಜಯ, ಶ್ರೀರಾಮ ಪಟ್ಟಾಭಿಷೇಕ ಮತ್ತು ಗೋದಾವರಿ. ರಾಘವಾಂಕ 13ನೆಯ ಶತಮಾನ. ಇವರ ಪ್ರಮುಖ ಕೃತಿಗಳೆಂದರೆ ಹರಿಶ್ಚಂದ್ರ ಕಾವ್ಯ, ಸಿದ್ದರಾಮ ಪುರಾಣ ಮತ್ತು ವೀರೇಶ ಚರಿತೆ. ಕುಮಾರವ್ಯಾಸ ನಾರಾಯಣಪ್ಪ, ಇವರ ಪ್ರಮುಖ ಕೃತಿ ಕರ್ನಾಟ ಭಾರತ ಕಥಾಮಂಜರಿ. ರತ್ನಾಕರ ವರ್ಣಿ ಅವರ ಪ್ರಮುಖ ಕೃತಿ ಭರತೇಶ ವೈಭವ. ಬಿ.ಎಂ. ಶ್ರೀಕಂಠಯ್ಯ ಅವರ ಪ್ರಮುಖ ಕೃತಿ ಇಂಗ್ಲಿಷ್ ಗೀತೆಗಳು. ಡಾಕ್ಟರ್ ಕೆ ನರಸಿಂಹಮೂರ್ತಿ ಅವರ ಪ್ರಮುಖ ಕೃತಿ ಸಣ್ಣ ಕಥೆಗಳು. ಬಸವರಾಜ್ ಕಟ್ಟಿಮನಿ ಅವರ ಕೃತಿ ಗಿರಿಜಾ ಕಂಡ ಸಿನಿಮಾ. ವಾಮನ ಅವರ ಪ್ರಮುಖ ಕೃತಿ ಅಂದರೆ ರೀತರಾತ್ಮ ಕಾವ್ಯಾಶಃ. ಕುಂತಕನ ಪ್ರಮುಖ ಕೃತಿ ವಕ್ರೋಕ್ತಿ ಜೀವಿಕ. ದುರ್ಗಸಿಂಹನ ಪ್ರಮುಖ ಕೃತಿ ಪಂಚತಂತ್ರ. 1ನೇ ನಾಗವರ್ಮನ ಕೃತಿ ಛಂದೋಬುದಿ. ನಾಗಚಂದ್ರ ಅವರ ಪ್ರಮುಖ ಕೃತಿ ಮಲ್ಲಿನಾಥ ಪುರಾಣ. ಶಾಂತಿನಾಥ ಅವರ ಪ್ರಮುಖ ಕೃತಿ ಅಂದರೆ ರಾಮಚಂದ್ರ ಚರಿತ ಪುರಾಣ ಮತ್ತು ಸುಕುಮಾರ ಚರಿತೆ. 2ನೆಯ ನಾಗವರ್ಮನ ಪ್ರಮುಖ ಕೃತಿ ಅಂದರೆ ಕಾವ್ಯಾವಲೋಕನ, ಕರ್ನಾಟ ಭಾಷಾ ಭೂಷಣ. ನೇಮಿಚಂದ್ರ ಅವರ ಕೃತಿ ಅಂದರೆ ನೇಮಿನಾಥ ಪುರಾಣ. ಸರ್ವಜ್ಞ, ಇವರನ್ನ ತ್ರಿಪದಿಗಳ ಬ್ರಹ್ಮ ಅಂತ ಕರೆಯಲಾಗುತ್ತೆ. ಹಾಗೆ ಹೆಳವನಕಟ್ಟೆ ಗಿರಿಯಮ್ಮ ಅವರ ಪ್ರಮುಖ ಕೃತಿ ಅಂದರೆ ಚಂದ್ರಹಾಸನ ಕತೆ. ಸೊ ಹೆಳವನಕಟ್ಟೆ ಗಿರಿಯಮ್ಮ ಅವರ ಪ್ರಮುಖ ಕೃತಿಗಳೆಂದರೆ ಚಂದ್ರಹಾಸನ ಕತೆ, ಸೀತಾ ಕಲ್ಯಾಣ ಮತ್ತು ಉದ್ವಾಳನ ಕತೆ. ಎಂ ಗೋವಿಂದ ಪೈ ಅವರ ಪ್ರಮುಖ ಕೃತಿಗಳೆಂದರೆ ಗಿಳಿವಿಂಡು. ಡಿ ವಿ ಗುಂಡಪ್ಪ ಅವರ ಪ್ರಮುಖ ಕೃತಿ ವಸಂತ ಕುಸುಮಾಂಜಲಿ. ಪಂಜೆ ಮಂಗೇಶ್ ರಾಯರು ಇವರ ಪ್ರಮುಖ ಕೃತಿ ಕೋಟಿ ಚೆನ್ನಯ್ಯ. ಎಂ ಎಸ್ ಪುಟ್ಟಣ್ಣ ಅವರ ಪ್ರಮುಖ ಕೃತಿ ನೀತಿ ಚಿಂತಾಮಣಿ. ಮಾಸ್ತಿ ಅವರ ಪ್ರಮುಖ ಕೃತಿ ಕಾಕನಕೋಟೆ. ಹಾಗೆ ದರಾ ಬೇಂದ್ರೆ ಅವರ ಪ್ರಮುಖ ಕೃತಿಗಳೆಂದರೆ ನಾದಲೀಲೆ, ನಮನ ಉಯ್ಯಾಲೆ, ಸಖಿಗೀತ, ಮೇಘದೂತ ಮತ್ತು ಚೈತ್ಯಾಲಯ. ಸೊ ಇದಿಷ್ಟು ಈ ಭಾಗದ ಮಾಹಿತಿಯಾಗಿದೆ. ಸೊ ಮುಂದಿನ ಭಾಗದಲ್ಲಿ ಕರ್ನಾಟಕಕ್ಕೆ ಸಂಬಂಧಿಸಿದ ಸಾಮಾನ್ಯ ಜ್ಞಾನ ಅಂದರೆ ಕರ್ನಾಟಕದಲ್ಲಿ ಯಾರ್ಯಾರು ಮೊದಲಿಗರು, ಸೊ ಅದರ ಕುರಿತಾಗಿ ಎಲ್ಲ ಮಾಹಿತಿ, ಪ್ರಥಮ ದರ್ಜೆ ಸಹಾಯಕರು ಹಾಗೂ ದ್ವಿತೀಯ ದರ್ಜೆ ಸಹಾಯಕರಿಗೆ ಸಂಬಂಧಿಸಿದಂತೆ ಸಾಮಾನ್ಯ ಕನ್ನಡ ಪರೀಕ್ಷೆಯಲ್ಲಿ ಕೇಳಬಹುದಾದಂತಹ ಕರ್ನಾಟಕಕ್ಕೆ ಸಂಬಂಧಿಸಿದ ಸಾಮಾನ್ಯ ಜ್ಞಾನದ ಕುರಿತಾಗಿ ಮುಂದಿನ ಭಾಗದಲ್ಲಿ ವಿವರಣೆಯನ್ನು ನೀಡ್ತೀನಿ. ಸೊ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸೊ ಮುಂದಿನ ಭಾಗದಲ್ಲಿ ಕರ್ನಾಟಕಕ್ಕೆ ಸಂಬಂಧಿಸಿದ ಸಾಮಾನ್ಯ ಜ್ಞಾನವನ್ನು ಹೇಳಿದ ನಂತರ ನಿಮಗೆ ಈ PDF ಅನ್ನು ಕಮೆಂಟ್ ಬಾಕ್ಸ್ನಲ್ಲಿ ಅದರ ಲಿಂಕನ್ನು ನೀಡ್ತೀನಿ.